Hello, people of God. How are you people doing? I hope and pray that you are doing well. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಭಾನುವಾರ, ಇವತ್ತು ಯೇಸು ಸ್ವಾಮಿ ಎದ್ದಿರುವಂಥ ದಿನ, ಇವತ್ತು ಪುನರುತ್ಥಾನವಾಗಿರುವಂಥ ದಿನ. ಐ ಆಮ್ ಎಕ್ಸೈಟೆಡ್. ವಿ ಆರ್ ಆಲ್ ಎಕ್ಸೈಟೆಡ್. ಐ ನೋ ಯು ಆರ್ ಆಲ್ಸೋ ಎಕ್ಸೈಟೆಡ್. ದಟ್ಸ್ ವೈ ಯು ಆರ್ ಟ್ಯೂನ್ಡ್ ಇನ್. ಬನ್ರಿ, ಆತನನ್ನು ಆರಾಧಿಸೋಣ, ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಕಮ್ ಟು ದ ಬ್ಲೆಸ್ಸೆಡ್ನೆಸ್ ಆಫ್ ಜೀಸಸ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ದಿನಗಳಲ್ಲಿ ಕ್ರಿಸ್ತನ ಶ್ರಮ ದಿನಗಳ ಧ್ಯಾನದಲ್ಲಿ ನಾವು ಸಮಯವನ್ನು ಕಳೆಯುತ್ತಾ ಇದ್ದೇವೆ. ಕ್ರಿಸ್ತನು ಶ್ರಮೆ ಪಟ್ಟದ್ದು ನಿಜವೇ, ಆದರೆ ಕ್ರಿಸ್ತನು ಯಾರಿಗೋಸ್ಕರ ಶ್ರಮೆ ಪಟ್ಟನು, ಯಾಕಾಗಿ ಶ್ರಮೆ ಪಟ್ಟನು, ಮತ್ತು ಆತನ ಶ್ರಮೆಯಿಂದ ನಮಗೆ ದೊರಕಿದ್ದು ಏನು ಎನ್ನುವುದನ್ನು ನಾವು ಧ್ಯಾನ ಮಾಡಬೇಕು. ಶ್ರಮ ದಿನಗಳಂದ್ರೆ ಉದ್ದ ಮುಖ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಕೃತಜ್ಞತಾ ಭಾವದಿಂದ ನಮ್ಮ ಯೇಸು ಸ್ವಾಮಿ ನಡೆದು ಹೋದ ದಾರಿಯನ್ನು ನಾವು ಧ್ಯಾನಿಸೋಣ. ಆತನು ಹೇಳಿದ ಮಾತುಗಳನ್ನು ಕಿವಿಗೊಟ್ಟು ಕೇಳೋಣ, ಮತ್ತು ಆತನು ನಿಂತ ಸ್ಥಳಗಳನ್ನು ನಾವು ಗಮನಿಸಿ ಅಲ್ಲಿ ನಡೆದಂಥ ಆ ಮಹೋನ್ನತವಾದ ವಿಷಯಗಳಿಗೆ ನಾವು ದೇವರನ್ನು ಕೊಂಡಾಡೋಣ. ಬನ್ನಿರಿ ನನ್ನ ಪ್ರಿಯರೇ, ಈ ಶ್ರಮ ದಿನಗಳ ಈ ಭಾನುವಾರ ನಾವು ಆತನನ್ನು ಧ್ಯಾನಿಸೋಣ, ಸ್ತುತಿಸೋಣ, ಕೊಂಡಾಡೋಣ, ಹೃದಯಪೂರ್ವಕವಾಗಿ ಆರಾಧಿಸೋಣ. ಈ ಆರಾಧನೆಯ ಪ್ರಾರಂಭದಲ್ಲಿ ಸಭಾಪಾಲಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈಗಾಗಲೇ ನಾವು ಕೇಳಿ ಬಂದಂತೆ ಇದು ಶ್ರಮ ದಿನಗಳು. ನಾವು ಉದ್ದ ಮುಖ ಹಾಕ್ಕೊಂಡಿಲ್ಲ ಕರ್ತನೆ, ನಾವು ಸಂತೋಷ ಪಡ್ತೇವೆ. ಯಾಕಂದರೆ ಆದಿಯಲ್ಲೇ ಕೊನೆಯನ್ನು ಪ್ರಕಟಿಸಿರುವಂಥ ದೇವರು ನೀನು. ಇದಕ್ಕಾಗಿ ನಿನಗೆ ಸ್ತೋತ್ರ. ರಕ್ಷಕನೇ, ಇವತ್ತು ನಿನ್ನ ಶ್ರಮೆಯನ್ನು ಧ್ಯಾನ ಮಾಡುವಾಗ, ಹೌದು ನನಗೋಸ್ಕರ, ನಮ್ಮೊಬ್ಬೊಬ್ಬರಿಗೋಸ್ಕರ ನೀನು ಪಟ್ಟಂಥ ಶ್ರಮೆ ಎಂದು ತಿಳಿದು ಒಂದು ಎಂಡ್ ರಿಸಲ್ಟ್, ಅದರ ಫಲಿತಾಂಶ ಏನಾಗಿದೆ ಅಂದ್ಬಿಟ್ಟು ನಮ್ಗೆ ಗೊತ್ತಿರುವ ಕಾರಣವಾಗಿ ಆ ಒಂದು ಆ್ಯಂಗಲಿಂದ ಕರ್ತನೆ ನಾವು ಸಂತೋಷ ಪಡ್ತೇವೆ. ಮಹಿಮೆ ನಿನಗುಂಟಾಗಲಿ. ಬಾ ಕರ್ತನೆ, ಇವತ್ತು ನನ್ನೊಂದಿಗೆ ನಮ್ಮೊಬ್ಬೊಬ್ಬರನ್ನು ಉದ್ದೇಶಿಸಿ ಮಾತನಾಡು, ಆರಾಧನೆಯಲ್ಲಿ ಸಹಾಯ ಮಾಡು, ಮಹಿಮೆ ಹೊಂದು. ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. ಕೊಂಡ
ನೀನೇ ಜನಗಳ ಸಂರಕ್ಷಣೆಗೆ ಮಹತ್ವವ ನಡೆಸಿ ಬಂದ ತಾನೇ. ಸರ್ವಸೃಷ್ಟಿಗೆ ಯಜಮಾನ ನೀನೇ, ಸರ್ವಸೃಷ್ಟಿಯ ಕಾಯುವವ ನೀನೇ. ನನ್ನ ಹೃದಯದೊಳು ನಿನ್ನನ್ನು ಆರಾಧಿಸುವೆನು, ಎಂದೆಂದು ಶಿರಬಾಗಿ ನಮಿಪೆ. ಸರ್ವಸೃಷ್ಟಿಗೆ ಯಜಮಾನ ನೀನೇ, ಸರ್ವಸೃಷ್ಟಿಯ ಕಾಯುವವ ನೀನೇ. ನನ್ನ ಹೃದಯದೊಳು ನಿನ್ನನ್ನು ಆರಾಧಿಸುವೆನು, ಎಂದೆಂದು ಶಿರಬಾಗಿ ನಮಿಪೆ. മന്ത്രിയം ദൈവം, നിത്യദാതനം വീരനം ദൈവം, ഉന്നത ദൈവം നീതിയ സൂര്യൻ രാജാതിരാജനം മിശിഹ. അവനത്ഭുത മന്ത്രിയം ദൈവം, നിത്യദാതനം വീരനം ദൈവം, ഉന്നത ദേവൻ നീത്രിയൻ സൂര്യൻ രാജാതിരാജനം മിശിഹ. ಪ್ರೀತಿಯುಳ್ಳ ಸಭಿಕರೇ, ಮಾಧ್ಯಮಗಳ ಮುಖಾಂತರ ನಿಮ್ಮನ್ನು ಸಂಧಿಸುತ್ತಿದ್ದೇವೆ. ಕರ್ತನು ನಮ್ಮ ಮಧ್ಯೆ ನಂಬಿಗಸ್ತನಾಗಿದ್ದಾನೆ. ಈ ಮಾಧ್ಯಮಗಳ ಮೂಲಕ ಆರಾಧನೆಯ ಸಂದೇಶಗಳು ನಿಮ್ಮನ್ನು ತಲುಪಿದಾಗ
ಕರ್ತನು ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ಎಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ ಎಂಬುದಷ್ಟೇ ನನ್ನ ಗ್ರಹಿಕೆ. ಹಾಗಾದರೆ ನೆವ ಹೇಳುವ ಅವಕಾಶವೇ ನಮ್ಮ ಜೀವಿತಗಳಲ್ಲಿಲ್ಲ. ಆತನು ನಮ್ಮನ್ನು ಸಮೀಪಿಸುತ್ತಿದ್ದಾನೆ. ನಾವು ಆತನ ಸಾಮೀಪ್ಯಕ್ಕೆ ಇನ್ನಷ್ಟು ಹತ್ತಿರ ಬರುವುದಷ್ಟೇ ನಮ್ಮೆಲ್ಲರ ಮೇಲಿರುವಂಥ ಜವಾಬ್ದಾರಿ. ಕರ್ತ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಮತ್ತೊಂದು ಸಾಲಿಗೆ ತಂದು ನಿಲ್ಲಿಸಿ ಈ ಶ್ರಮ ಮರಣಗಳ ಧ್ಯಾನದಲ್ಲಿ ಸಾಗಿಸಿದ್ದಾನೆ. ಈ ಭಾನುವಾರದ ಸಂದೇಶ ವಿಶೇಷವಾಗಿ ಕ್ರೈಸ್ತ ಪಂಚಾಂಗದಲ್ಲಿ ಅಥವಾ ಇನ್ನು ಕ್ರಿಶ್ಚಿಯನ್ ಕ್ಯಾಲೆಂಡರ್ ಬಹಳ ಪ್ರಮುಖವಾದಂಥ ದಿನ. ಯೇಸುಸ್ವಾಮಿ ಅರಸನಂತೆ ಕತ್ತಿಯ ಮರಿಯ ಮೇಲೆ ಯೆರೂಸಲೇಮನ್ನು ಪ್ರವೇಶಿಸಿದ್ದಾನೆ, ಅಥವಾ ಖರ್ಜೂರ ಗರಿಗಳ ಭಾನುವಾರವೆಂದು ಕೂಡ ಕರೆಯಲ್ಪಡುವಂಥ ಈ ಭಾನುವಾರ. ಇದರ ಕುರಿತು ಸತ್ಯವೇದ ಆಧಾರಿತವಾಗಿ ಸಂದೇಶಗಳನ್ನು ಕೇಳಿಸಿಕೊಳ್ಳೋಣ. ನಾನೆನಿಸ್ತೇನೆ ನೀವು ಸಿದ್ಧರಿದ್ದೀರಿ. ಪ್ರಾರ್ಥನೆಯೊಂದಿಗೆ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಂತರದಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸೋಣ. ಪ್ರೀತಿಯುಳ್ಳ ಕರ್ತನೆ, ಪ್ರವಾದನೆಗಳನ್ನು ಅಕ್ಷರಶಃ ನೆರವೇರಿಸಿರುವವನು ನೀನು. ತಂದೆಗೆ ಪ್ರಿಯನಾಗಿರುವ ಮಗನು, ವಿಧೇಯನಾದ ಮಗನು, ಅಧೀನನಾದ ಮಗನು, ಒಳಪಡಿಸಿಕೊಂಡಿರುವಂಥ ಮಗನು. ಆತನ ಆಜ್ಞೆಗಳನ್ನು ಕೈಕೊಂಡು ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ನಮ್ಮೆಲ್ಲರಿಗೂ ಮಾದರಿಯಾದಂಥ ಏಕಪುತ್ರನು. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪ್ರವೇಶ, ಅರಸನಂತೆ ಕತ್ತೆಯ ಮರಿಯ ಮೇಲೆ ನಿನ್ನ ಪ್ರವೇಶ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ಪವಿತ್ರಾತ್ಮನೆ ಪ್ರಕಟಿಸು. ನಿನ್ನ ಸತ್ಯಾರ್ಥಗಳು ನಮ್ಮ ಮುಂದೆ ಬಹಿರಂಗಗೊಳಿಸು. ನಮ್ಮನ್ನು ಭಕ್ತಿಯಲ್ಲಿ ವೃದ್ಧಿಗೊಳಿಸು. ಕರ್ತನೆಡೆಗೆ ಇನ್ನಷ್ಟು ಹತ್ತಿರ ಸಾಕುವುದಲ್ಲದೆ ಆತನ ಘನತೆ, ಆತನ ಗೌರವ ಇನ್ನಷ್ಟು ನಮ್ಮಲ್ಲಿ ವೃದ್ಧಿ ಆಗಲಿ. ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಯೇಸುಸ್ವಾಮಿಯ ಈ ಕತ್ತೆಯ ಮರಿಯ ಮೇಲಿನ ಮೆರವಣಿಗೆ 4 ಸುವಾರ್ತೆಗಳಲ್ಲಿಯೂ ಕೂಡ ದಾಖಲಾಗಿರುವಂಥ ಒಂದು ಘಟನೆ. ನಾನು ಮತ್ತೆ ಇದನ್ನು ಪುನರುಚ್ಚರಿಸುವುದಕ್ಕೆ ಇಷ್ಟಪಡ್ತೇನೆ. ಯೇಸುಸ್ವಾಮಿ ಕತ್ತೆಯ ಮರಿಯ ಮೇಲಿನ ಈ ಮೆರವಣಿಗೆ, ಯೆರೂಸಲೇಮಿನ ಪ್ರವೇಶ, ಖರ್ಜೂರ ಗರಿಗಳ ಈ ಒಂದು ಮೆರವಣಿಗೆ 4 ಸುವಾರ್ತೆಗಳಲ್ಲಿಯೂ ಕೂಡ ದಾಖಲಾಗಿರುವಂಥ ಒಂದು ಸತ್ಯಾಂಶ. ಮತ್ತಾಯನ ಸುವಾರ್ತೆಯಲ್ಲಿ 21ನೇ ಅಧ್ಯಾಯದಿಂದ 1ರಿಂದ 11ನೇ ವಚನದವರೆಗೂ ದಾಖಲಾಗಿದೆ. ಮಾರ್ಕನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದ 1ರಿಂದ 10ನೇ ವಚನದವರೆಗೂ ದಾಖಲಾಗಿದೆ. ಓಕೆ, ಲೂಕನ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 21ರಿಂದ 38ನೇ ವಚನದವರೆಗೂ ಕೂಡ ದಾಖಲಾಗಿದೆ. ಸ್ವಲ್ಪ ಬಹು ವಿಸ್ತೃತವಾಗಿ ಲೂಕನ ಸುವಾರ್ತೆಯಲ್ಲಿ ಈ ದಾಖಲೆಗಳನ್ನು ನಾವು ನೋಡಲಿಕ್ಕೆ ಸಾಕು. ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಇದರ ಈ ಮೆರವಣಿಗೆಯ ದಾಖಲೆಯನ್ನು ನಾವು ನೋಡಲಿಕ್ಕೆ ಸಾಕು. ಓಕೆ, 28ನೇ ವಚನದಿಂದ 38ನೇ ವಚನದವರೆಗೂ ಇದನ್ನು ನಾವು ನೋಡಲಿಕ್ಕೆ ಸಾಕು, ಅಥವಾ 40ನೇ ವಚನದವರೆಗೂ ಅಂತ ಕೂಡ ನಾವು ಗ್ರಹಿಸಿಕೊಳ್ಬೋದು. ಯೋಹಾನ್ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದ 12ನೇ ವಚನದಿಂದ 16ನೇ ವಚನದವರೆಗೂ ಈ ಮೆರವಣಿಗೆಯ ಕುರಿತು ದಾಖಲೆಗಳನ್ನು ನೋಡಬಹುದು. ಓಕೆ, ದೇವರ ವಾಕ್ಯವನ್ನು ನಾವು ಗಮನಿಸೋಣ. ಇದು ಕೊನೆಯ ವಾರದ ಮೊದಲನೇ ದಿನ ಪ್ರಾರಂಭವಾಗುತ್ತದೆ. ಯೇಸುಸ್ವಾಮಿಯ ತನ್ನ ಇಹಲೋಕದ ಯಾತ್ರೆಯ ಕೊನೆಯ ವಾರದ ಸಂಚಾರಗಳು, ಅಥವಾ ಏನು ಕ್ರೈಸ್ತ ಪಂಚಾಂಗದಲ್ಲಿ ಪವಿತ್ರ ವಾರವೆಂದು, ಅತಿ ಪವಿತ್ರ ವಾರವೆಂದು ನಾವು ಕರೆಯುತ್ತೇವಲ್ಲ, ಇದರ ಪ್ರಾರಂಭ ಈ ಅಧ್ಯಾಯಗಳಲ್ಲಿ ಅಥವಾ ಈ ಘಟನೆಗಳಲ್ಲಿ ನಾವು ನೋಡಲಿಕ್ಕೆ ಸಾಕು. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದ ಕೆಲವಾರು ಪ್ರಾರಂಭದ ವಚನಗಳನ್ನು ನಾವು ಓದಿಕೊಳ್ಳೋಣ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಪೆಗೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗಳಿಗೆ ಹೋಗಿರಿ. 2ನೇ ವಚನ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು, ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಏನೆಂದರೆ, ಎಲ್ಲವೂ ಯೇಸುಸ್ವಾಮಿಗೋಸ್ಕರ ಉಂಟಾಯಿತು. ಹೌದು, ಯೋಹಾನ್ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಪತ್ರಿಕೆಗಳಲ್ಲಿ ಕೂಡ ಈ ಮಾತನ್ನು ನಾವು ಓದ್ತೇವೆ.
ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಎಲ್ಲವೂ ಆತನಿಗಾಗಿ ಉಂಟಾಯಿತು. ಹೌದಲ್ಲವೇ? ಆದರೆ ಯೇಸುಸ್ವಾಮಿಯ ಜೀವನ ನೋಡಿ, ಪ್ರಾರಂಭದಿಂದ ಹಿಡಿದು ಅಂತ್ಯ, ಆತನ ಮರಣ, ಹುಣುವಿಕೆಯಲ್ಲಿಯೂ ಕೂಡ ನಾವು ಗಮನಿಸಬೇಕಾಗಿರುವಂಥ ಸತ್ಯಾಂಶಗಳಿದೆ. ಛತ್ರದಲ್ಲಿ ಹುಟ್ಟುತ್ತಾನೆ. ಅವ ಹುಟ್ಟುವ ಸಂದರ್ಭದಲ್ಲಿದ್ದಂಥ ಆ ಒಂದು ಪ್ರಕ್ಷುಬ್ಧ ಅಥವಾ ಬಿಗಿ ವಾತಾವರಣದಲ್ಲಿ ಅಲ್ಲಲ್ಲಿ ತಿರುಗಾಡುತ್ತಾ ನಜರೇತಿಗೆ ಸೇರ್ತಾರೆ. ಐಗುಪ್ತಕ್ಕೂ ಹೋಗಿರ್ತಾರೆ, ಯಾಕಂದರೆ ಅಂಥ ಒಂದು ವಾತಾವರಣ ಏರ್ಪಟ್ಟಾಗಿತ್ತು. ಅಂಥ ಸಂದರ್ಭದಲ್ಲೇ 3 ಜನ ಅಥವಾ ಜ್ಞಾನಿಗಳು, ಓಕೆ, ವೈಸ್ ಮೆನ್ ಫ್ರಮ್ ದ ಈಸ್ಟ್, ಪೂರ್ವ ದೇಶದ ಜ್ಞಾನಿಗಳು ಯೇಸುವನ್ನು ಹುಡುಕೊಂಡು ಬರುವಾಗ ಒಂದು ಮಾತನ್ನು ಹೇಳಿರ್ತಾರೆ, ಯಹೂದ್ಯರ ಅರಸನಾಗಿ ಹುಟ್ಟಿರುವವನು ಎಲ್ಲಿದ್ದಾನೆ ಎಂಬುದಾಗಿ. ಹಾಗಾದರೆ ಹುಟ್ಟುವಾಗಲೇ ಈತನು ಅರಸನು, ಈ ಘಟನೆಯಲ್ಲಿ ಕೂಡ ಅರಸನಂತೆ ಪ್ರವೇಶ ಮಾಡುತ್ತಿದ್ದಾನೆ. ಸೊ ಭಾಳ ವಿಶೇಷವಾದಂಥ ದಿವಸ ಇದು ಯೇಸುಸ್ವಾಮಿಯ ಬಾಳ್ವೆಯಲ್ಲಿ ನಾವು ಗಮನಿಸಲೇಬೇಕಾಗಿ, ಭಾಳ ವಿಶೇಷವಾದಂಥ ದಿವಸ. ಇಲ್ಲಿ ಕೂಡ ನಾವು ನೋಡ್ತೇವೆ, ಬೆಥನಿಯಲ್ಲಿ ಬಹುತೇಕ ಈ ವಾರವನ್ನು, ಮುಂದಿನ ಎಲ್ಲ ದಿನಗಳನ್ನು ಕಳೆದಿರ್ತಾನೆ. ಇದರಿಂದ ಹಿಡಿದು ಎಲ್ಲವನ್ನು ಕಳೆದಿರ್ತಾನೆ. ಬೆಥನಿಯಲ್ಲಿರ್ತಾನೆ. ಅಲ್ಲಿಂದ ಯೆರೂಸಲೇಮಿಗೆ ಬರೋದು, ಹಗಲಿನಲ್ಲಿ ಯೆರೂಸಲೇಮಿಗೆ ಬರೋದು, ರಾತ್ರಿಯಲ್ಲಿ ಬೆಥನಿಯಲ್ಲಿ ಇಳ್ಕೊಳ್ಳೋದು. ಹೀಗೆ ಯೆರೂಸಲೇಮನ್ನು ತನ್ನ ಶಿಷ್ಯರೊಟ್ಟಿಗೆ ಪ್ರವೇಶ ಮಾಡುವಾಗ ಬೇತ್ಪೆಗೆಗೆ ಬಂದಾಗ ಮತ್ತೆ ಇಲ್ಲಿ ಪ್ರವಾದನೆಯನ್ನು ನೆರವೇರಿಸುವುದಕ್ಕೆ ಯೇಸುಸ್ವಾಮಿ ಸಿದ್ಧನಾಗಿದ್ದಾನೆ. ಭಾಳ ವಿಶೇಷವಾದಂಥ ಸೂಚನೆಗಳನ್ನು ತನ್ನ ಶಿಷ್ಯರಿಗೆ ಕೊಡುತ್ತಿದ್ದಾನೆ. ಏನು ಸರ್, ಮತ್ತೆ 2x2 ಅಂತ ನಾವು ನೆನಪು ಮಾಡ್ಕೊಳ್ಬೋದು. 2 ಶಿಷ್ಯರನ್ನು ಕರೀತಾನೆ, ಹೆಸರಿಸಿಲ್ಲ, 2 ಶಿಷ್ಯರನ್ನು ಕರೀತಾನೆ. 2 ಶಿಷ್ಯರನ್ನು ಕರೆದು ಭಾಳ ಚಂದವಾಗಿ ಹೇಳ್ತಾನೆ, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗ್ರಿ. ಡೈರೆಕ್ಷನ್ ಈಸ್ ವೆರಿ ಪಕ್ಕಾ, ನಿಖರವಾಗಿದೆ. ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗ್ರಿ. ಅಲ್ಲಿ ಇನ್ನೊಂದು ಸುವಾರ್ತೆಯಲ್ಲಿ ಹೇಳ್ತದೆ, ಆ ಸುವಾರ್ತೆಯಲ್ಲಿ ಏನಂದರೆ, ಒಬ್ಬ ಮನುಷ್ಯ ಹೇಗೆ ಬರ್ತಾ ಇರ್ತಾನೆ ಅಂತ ಕೂಡ ಹೇಳ್ತಾನೆ. ಅವನು ಹೇಗೆ ಬರ್ತಾನೆ ಅದನ್ನು ನೋಡೋಣ. ಲೋಕನ ಸುವಾರ್ತೆ ಆ ಭಾಗದಲ್ಲಿ ವಚನಗಳನ್ನು ನಾವು ನೋಡಲಿಕ್ಕೆ ಸಾಕು ಅಂತ ನೆನೆಸ್ತೇನೆ. ಓಕೆ, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಲೋಕನ ಸುವಾರ್ತೆ 19ನೇ ಅಧ್ಯಾಯದ 30ನೇ ವಚನ. ಹೋಗಿರಿ, ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣಿರಿ. ಇದುವರೆಗೆ ಅದರ ಮೇಲೆ ಯಾರೂ ಹತ್ತಲಿಲ್ಲ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದುವರೆಗೆ ಆ ಕತ್ತೆಯ ಮರಿಯ ಮೇಲೆ ಅದು ಸವಾರಿನೇ ಮಾಡಿಲ್ಲ. ಓಕೆ, ಯಾರೂ ಹತ್ತಿಲ್ಲ. ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಅವನಾದರೂ ನಿಮ್ಮನ್ನು ಕೇಳಿದರೆ, ಯಾಕೆ ಬಿಚ್ಚುತ್ತೀರಿ ಅಂತ ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳ್ರಿ. ಸ್ವಾಮಿಯವರಿಗೆ ಬೇಕಾಗಿದೆ. ಸೊ ಕೆಲವಾರು ವಿಶೇಷತೆಗಳಿದೆ. ಅರಸನಂತೆ ಪ್ರವೇಶಿಸುವವನು ಕತ್ತೆಯ ಮರಿಯ ಮೇಲೆ ಸವಾರಿ ಮಾಡಿಕೊಂಡು ಪ್ರವೇಶಿಸುತ್ತಿದ್ದಾನೆ ಯೆರೂಸಲೇಮನ್ನು. ಇಲ್ಲಿ ಯೇಸುಸ್ವಾಮಿಯ ಇನ್ನೊಂದು ದೈವಿಕ ವರ ಪ್ರಕಟವಾಗುತ್ತಿದೆ. ಯೇಸುಸ್ವಾಮಿಯ ದೈವಿಕ ವರ ಪ್ರಕಟವಾಗುತ್ತಿದೆ. ಏನು? ಬೇತ್ಪೆಗೆಗೆ ಬಂದಾಗಲೇ ಎದುರಿಗಿರುವ ಹಳ್ಳಿಯ ಸನ್ನಿವೇಶಗಳು ಅವನ ಮುಂದೆ ಒಂದು ದರ್ಶನದೋಪಾದಿಯಲ್ಲಿ ಅನಾವರಣಗೊಳ್ಳುತ್ತಿದೆ. ಅಲ್ಲಿ ಒಂದು ಮನೆಯ ಹತ್ತಿರ ಅಲ್ಲಿ ಕತ್ತೆ ಮರಿಯನ್ನು ಕಟ್ಟಿರ್ತಾರೆ. ನೀವಿಬ್ಬರು ಹೋಗ್ರಿ, ಅದನ್ನು ಬಿಚ್ಚಿ ನನ್ನ ಹತ್ರ ತರ್ರಿ. ಆದರೆ ಬಿಚ್ಚುವಾಗ ಕೇಳ್ತಾರೆ, ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವಾಗ ನೀವೇನು ಉತ್ತರ ಕೊಡಬೇಕು, ಇದು ಭಾಳ ಚೆನ್ನಾಗಿದೆ, ನೀವೇನು ಉತ್ತರ ಕೊಡಬೇಕು ಅದನ್ನು ಕೂಡ ಬೋಧಿಸಿ ಕಳಿಸಿ ಕೊಟ್ಟಿರ್ತಾನೆ. ಸೊ ಶಿಷ್ಯರಿಗೆ ತಮ್ಮ ಸ್ವ ಭಾಷೆ ಆಗಲಿ ಪ್ರಯಾಸಗಳಾಗಲಿ ಅವಕಾಶವಿಲ್ಲ. ಗುರು ಹೇಳಿದಂತೆ ಕೇಳಬೇಕು. ಗುರು ಹೇಳಿದಂತೆ ಕೇಳಿದಾಗ ನಮ್ಮ ಜೀವನಗಳಲ್ಲಿ ಗಲಿಬಿಲಿಗಳಿಗೆ ಕಾರಣವೇ ಇಲ್ಲ. ಇದು ನಾವೆಲ್ಲರೂ ಕಲಿಬೇಕು. ಯೇಸುವೆಂಬ ಗುರು ಹೇಳಿದಂತೆ ಕೇಳಿದಾಗ ನಮ್ಮ ಜೀವನಗಳಲ್ಲಿ ಗಲಿಬಿಲಿಗಳಿಗೆ ಆಸ್ಪದವೇ ಇಲ್ಲ. ಆಜ್ಞೆಯನ್ನು ಸ್ವೀಕರಿಸಬೇಕು ನಮ್ರತೆಯಿಂದ, ಆಜ್ಞೆಗೆ ವಿಧೇಯರಾಗುತ್ತಾ ಹೋಗು ಅನ್ನುವ ಕಡೆ ಹೋಗಬೇಕು, ಹೇಳು ಅನ್ನುವುದನ್ನೇ ಹೇಳಬೇಕು. ಇದು ಶಿಷ್ಯರಿಗಿರಲೇಬೇಕಾಗಿರುವಂಥ
ಪ್ರಬುದ್ಧ ಲಕ್ಷಣ ಅಥವಾ ಸಾಮಾನ್ಯವಾಗಿ ಇರಲೇಬೇಕಾಗಿರುವಂಥ ಲಕ್ಷಣ. ಸೊ ಅದರಂತೆ ಹೋಗ್ತಾ ಅಲ್ಲಿ ಕೂಡ ಚೆನ್ನಾಗಿ ಹೇಳ್ತಾನೆ, ಸ್ವಾಮಿ ದ ಲಾರ್ಡ್ ನೀಡ್ಸ್, ಸ್ವಾಮಿ ಅವರಿಗೆ ಬೇಕಾಗಿದೆ. ಉಪಯೋಗಿಸಿದ ಮೇಲೆ ಕೂಡಲೇ ಕಳಿಸ್ಕೊಟ್ಬಿಡ್ತೀನಿ, ಉಪಯೋಗಿಸಿದ ಮೇಲೆ ಕೂಡಲೇ ಕಳಿಸ್ಕೊಟ್ಬಿಡ್ತೀನಿ. ನೋಡಿ, ಇದನ್ನು ಕೂಡ ಭಾಳ ಚಂದವಾದಂಥ ವಿಷಯ. ಓಕೆ, ನನ್ನ ಉಪಯೋಗವಾದ ನಂತರ ಅದನ್ನು ನಾನೇ ಇಟ್ಟುಕೊಳ್ಳುವುದಿಲ್ಲ, ಅದನ್ನು ತಿರುಗಿ ಹಿಂತಿರುಗಿಸ್ತೇನೆ ನಿನಗೆ. ಸೊ ಈ ವಾಸ್ ಸೋ ಕಮಿಟೆಡ್ ಟು ರಿಟರ್ನ್ ಇಟ್. ಆಮೇಲೆ ಸ್ವಾಮಿ ಅವರಿಗೆ ದ ಲಾರ್ಡ್ ನೀಡ್ಸ್, ಅದೋನಾಯಿ ನೀಡ್ಸ್, ಅದೋನಾಯಿಗೆ ಇದು ಅವಶ್ಯ. ಈ ಸಂದರ್ಭಕ್ಕೆ ಏನು ಚಕಾರ ಮಾಡಲ್ಲ ಯಜಮಾನನು, ಅಲೋ ಮಾಡಿಬಿಡ್ತಾನೆ. ನೀನು ದೇವರ ದಯ ಹೊಂದಿರುವುದಾದರೆ ಮನುಷ್ಯರ ದಯವನ್ನು ಕೂಡ ಹೊಂದುತ್ತೀಯಾ ಎನ್ನುವುದಕ್ಕೆ ಇದೊಂದು ಪ್ರಮಾಣ. ಆ ಮನುಷ್ಯ ಪೂರ್ಣ ಮನಸ್ಸಿನಿಂದ ಬಿಚ್ಚುಕೊಂಡು ಹೋಗಲು ಅನುಮತಿಯನ್ನು ಕೊಡ್ತಾನೆ. ಆ ಕತ್ತೆ ಮರಿಯನ್ನು ಯೇಸುವಿನ ಬಳಿಗೆ, ಸ್ವಾಮಿಯವರ ಬಳಿಗೆ ತಂದಾಗ ಶಿಷ್ಯರ ಮುಂದಿನ ನಡೆ ಇಸ್ರೇಲರ ಒಂದು ಸಂಸ್ಕೃತಿಯೊಂದಿಗೆ ಒಂದು ಸಂದೇಶವನ್ನು ನಮ್ಮ ಮುಂದೆ ಪ್ರಸ್ತಾಪಿಸುತ್ತಿದೆ. ಅವ್ರೇನು ಮಾಡ್ತಾರೆ ನೋಡ್ರಿ, ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದ 7ನೇ ವಚನ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಕತ್ತೆ ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು. ಈ ಒಂದು ಸಂಸ್ಕೃತಿಯ ಪ್ರತಿಪಾಲನೆ ಅರಸುಗಳ ಪುಸ್ತಕದಲ್ಲಿ ನಾವು ನೋಡಲಿಕ್ಕೆ ಸಾಕು. ಅರಸುಗಳ ಪುಸ್ತಕ, 2ನೇ ಅರಸುಗಳ ಪುಸ್ತಕ, ಅದರ 9ನೇ ಅಧ್ಯಾಯದಲ್ಲಿ ಯೆಹೂವನ್ನ ಪ್ರವಾದಿಯು ಅಭಿಷೇಕಿಸ್ತಾನೆ. ಓಕೆ, ಅಭಿಷೇಕಿಸಿದಾಗ ಅಲ್ಲಿ ಜರುಗುವಂಥ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಓದಲಿಕ್ಕೆ ನಾನು ಬಯಸ್ತೇನೆ. ಓಕೆ, 2ನೇ ಅರಸುಗಳ ಪುಸ್ತಕ 9ನೇ ಅಧ್ಯಾಯ. ಏನಾಗುತ್ತೆ ಇಲ್ಲಿ? ಪ್ರವಾದಿ ಬಂದಿದ್ದಾನೆ. ಪ್ರವಾದಿ ಬಂದು ಯೆಹೂ ತನ್ನ ಸ್ನೇಹಿತರ ಮಧ್ಯದಲ್ಲಿರ್ತಾನೆ. ಆಗ ಹೇಳ್ತಾನೆ, ಕೆಲವು ವಿಚಾರಗಳ 11ನೇ ವಚನದಿಂದ ಓದ್ತೀನಿ. ಯೆಹೂವು ತಿರುಗಿ ತನ್ನ ಒಡೆಯನ ಸೇವಕರ ಹತ್ತಿರ ಬರಲು ಅವರು ಅವನನ್ನು ಶುಭವಾರ್ತೆಯೋ, ನೋಡ್ರಿ, ಆ ಹುಚ್ಚನು ನಿನ್ನ ಬಳಿಗೆ ಬಂದದೇಕೆ ಎಂದು ಕೇಳಿದರು. ಪ್ರವಾದಿಯನ್ನು ಸಂಬೋಧಿಸುವ ವಿಧಾನ. ಅದಕ್ಕೆ ಅವನು, ಆ ಮನುಷ್ಯನು ಎಂಥವನು, ಅವನ ಮಾತು ಎಂಥದ್ದು ಎಂಬುದಕ್ಕೆ ನಿಮಗೆ ಗೊತ್ತುಂಟಲ್ಲ ಎಂದು ಉತ್ತರ ಕೊಟ್ಟನು. ಆದರೆ ಅವರು, ಅದು ಸುಳ್ಳು, ಅವನು ಹೇಳಿದ್ದನ್ನು ತಿಳಿಸು ಎಂದು ಅವನನ್ನು ಒತ್ತಾಯಪಡಿಸಿದ್ದರಿಂದ ಅವನು, ನಿನ್ನನ್ನು ಇಸ್ರಾಯೇಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂಬಿ ಮೊದಲಾದ ಮಾತುಗಳನ್ನು ಹೇಳಿದನು ಎಂದು ಉತ್ತರ ಕೊಟ್ಟರು. ಕೂಡಲೇ ನೋಡ್ರಿ ಏನು ಹೇಳ್ತಾ ಇದ್ದಾನೆ? ಆ ಮಾತುಗಳನ್ನು ಕೇಳಿದ ಕೂಡಲೇ ಅವರು ಅವನಿಗೋಸ್ಕರ ಮೆಟ್ಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಸಿ. ಸೊ ಅಭಿಷಿಕ್ತನೊಬ್ಬನನ್ನು ಸ್ವೀಕರಿಸಿ ಗೌರವಿಸುವ ವಿಧಾನವಿದು. ಈಗ ಈ ಶಿಷ್ಯರು, ಈ ಯೇಸು ಮೆಸ್ಸಿಯನು, ಅಭಿಷಿಕ್ತನು, ಯೆಹೋವನಿಂದ ಅರಸನನ್ನಾಗಿ ಮಾಡಲ್ಪಟ್ಟವನು ಎಂಬುದಾಗಿ ಒಂದು ವೇಳೆ ಪೂರ್ಣ ತಿಳುವಳಿಕೆ ಇದೆಯೋ ಇಲ್ಲವೋ, ಆದರೆ ತಾವು ಆಚರಣೆಗೆ ತಂದಿರುವ ಈ ಸಾಲುಗಳು ಯಾವ ಅರ್ಥ ನೀಡುತ್ತದೋ ಇಲ್ಲವೋ, ತಿಳಿದಿತ್ತೋ ತಿಳಿದಿಲ್ಲವೋ, ಆದರೆ ದೇವರ ವಾಕ್ಯ ನೆರವೇರುತ್ತಿದೆ. ಯೆಹೋವನ ಚಿತ್ತ ಮತ್ತು ಪ್ರವಾದನೆಗಳು ನೆರವೇರುವಾಗ ಇವೆಲ್ಲವುಗಳು ಜರುಗ್ತಾ ಇದೆ. ಆ ಬಟ್ಟೆಗಳನ್ನು ಹಾಸಿ ಕೂರಿಸುವಾಗ ಅಥವಾ ಏರಿಸಿ ಕೂರಿಸುವಾಗ ದೇ ಆರ್ ರಿಸೀವಿಂಗ್ ಹಿಮ್ ಆಸ್ ದೇರ್ ಕಿಂಗ್, ಲಾರ್ಡ್, ಮಸ್ಸಾಯ, ಮೆಸ್ಸಿಯನೆಂದು, ಕರ್ತನೆಂದು, ರಾಜನೆಂದು ಈ ಆಚರಣೆಯಲ್ಲಿ ಶಿಷ್ಯರು ಸ್ವೀಕರಿಸುತ್ತಿದ್ದಾರೆ ಯೇಸುವನ್ನ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸಾರಿ ನಮಗೆ ತಿಳಿಯದೆ ದೇವರ ವಾಕ್ಯದ ಪ್ರವಾದನೆಗಳು ನೆರವೇರುತ್ತದೆ ಅನ್ನುವುದಕ್ಕೆ ಇದೊಂದು ನಿದರ್ಶನ, ಹೌದಲ್ಲವೇ? ನೋಡಿ, ದೇ ಆರ್ ರಿಸೀವಿಂಗ್ ಆಸ್ ಕಿಂಗ್, ಏನಂತ? ಒಬ್ಬ ರಾಜನೆಂಬುದಾಗಿ, ಒಬ್ಬ ಕರ್ತನೆಂಬುದಾಗಿ, ಮೆಸ್ಸಿಯನೆಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಕೇಳಿಸಿಕೊಳ್ಳುತ್ತಿರುವಂಥ ನೀವು, ವೀಕ್ಷಣೆಯಲ್ಲಿರುವಂಥ ಪ್ರಿಯರಿಗೆ ಈ ಪ್ರಶ್ನೆಯನ್ನು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ.
ನೀವು ಈ ಯೇಸುವನ್ನು ಏನೆಂದು ಸ್ವೀಕರಿಸಿದ್ದೀರಿ? ಕರ್ತನೆಂದು ಸ್ವೀಕರಿಸಿದ್ದೀರಾ? ರಾಜನೆಂದು ಸ್ವೀಕರಿಸಿದ್ದೀರಾ? ಮೆಸ್ಸಿಯನು ಅಭಿಷಿಕ್ತನು ಸ್ವೀಕರಿಸಿದ್ದೀರಾ? ನಿಶ್ಚಯಪಡಿಸಿಕೊಳ್ಳಿರಿ. ಗಲಿಬಿಲಿಗಳು ಅವಶ್ಯವಿಲ್ಲ. ಅವಕಾಶ ಮಾಡಿಕೊಳ್ಳಬೇಡಿ, ಆಸ್ಪದ ಕೊಡಬೇಡಿ ಗಲಿಬಿಲಿಗಳಿಗೆ. ಈತನಲ್ಲದೆ ಕರ್ತನು ಮತ್ತೊಬ್ಬನಿಲ್ಲ. ಈತನೇ ಒಡೆಯನು, ಈತನೇ ಕರ್ತನು, ಈತನೇ ಮೆಸ್ಸಿಯನು ನಿಸ್ಸಂದೇಹವಾಗಿ ಇಸ್ರೇಲರಿಗೆ ತಿಳಿದಿರಲಿ ಎಂದು ಪೇತ್ರನು ಅಪೊಸ್ತಲರ ಕೃತ್ಯದಲ್ಲಿ ಬೋಧಿಸಿದ್ದರೆ, ಇವತ್ತು ನಮಗೂ ಕೂಡ ಆ ಸಾಲುಗಳು ಪುನರುಚ್ಚಾರವಾಗಲಿ. ನಿಸ್ಸಂದೇಹವಾಗಿ ನಾವು ತಿಳ್ಕೊಳ್ಳೋಣ, ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈತನು ಕರ್ತನು, ಈತನು ಮೆಸ್ಸಿಯನು, ಈತನು ಒಡೆಯನು, ಅಭಿಷಿಕ್ತನು. ನಿಮ್ಮ ಪ್ರತಿಸ್ಪಂದನವೇನು? ನಂತರ ನೋಡ್ರಿ ಹೇಗೆಲ್ಲ ಮುಂದುವರಿಯುತ್ತೆ. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ, ನೋಡಿ ಶಿಷ್ಯರು ಈ ಪಾಲನೆಯನ್ನು ಮಾಡಿದ ನಂತರ ಜನರ ಗುಂಪು ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. knowingly or unknowingly, even the crowd receives this Jesus. ಗೊತ್ತಿದ್ದೋ ಗೊತ್ತಿಲ್ಲದೆ ಈ ಯೇಸುವನ್ನು ಬಹಳ ಜನರು ಕೂಡ ಈತನನ್ನು ಕರ್ತನು, ಮೆಸ್ಸಿಯನೆಂದು, ರಾಜನೆಂದು ಸ್ವೀಕರಿಸುತ್ತಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರವಾದನೆಗಳು ನೆರವೇರುತ್ತಿದ್ದೆ. ಪ್ರವಾದನೆಗಳು ಬೇರೆ ಕೆಲವರು ಏನು ಮಾಡ್ತಾ ಇದ್ದಾರೆ, ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಇದು ಕೂಡ ಅವರ ಆಚರಣೆಯ ಸಂಭ್ರಮದ ಒಂದು ಪಾಲು, ಒಂದು ಸಾಲು. ಅಲ್ಲಿರುವಂಥ ಆ ಖರ್ಜೂರದ ಗರಿಗಳನ್ನು ಅದನ್ನು ತಂದು, ದಟ್ ಈಸ್ ಹೌ ಒಬ್ಬ ರಾಜನನ್ನು ಸ್ವೀಕರಿಸಿ ಸಂಭ್ರಮಿಸುವಂಥ ಒಂದು ವಿಧಾನ. ದಾರಿಯಲ್ಲಿ ಹರಡುತ್ತಿದ್ದು, ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು. ನಾನು ಅನ್ನಿಸ್ತೇನೆ, ಯೇಸುಸ್ವಾಮಿಯ ಜೀವನದಲ್ಲಿ ವೈಭವದಿಂದ ಯೆರೂಸಲೇಮನ್ನು ಪ್ರವೇಶ ಮಾಡುವ ಇದೊಂದೇ ಘಟನೆ ಏನೋ. ದೇವರ ವಾಕ್ಯವನ್ನು ನೆರವೇರಿಸ್ತಾ ಇದ್ದಾರೆ. ತಾನು ಸ್ವ ಇಚ್ಛೆಯಿಂದ ಬಯಸಿ ಇದನ್ನು ಅನುಸರಿಸುತ್ತಿಲ್ಲ, ಇದನ್ನು ಪಾಲಿಸುತ್ತಿಲ್ಲ. ತನ್ನ ತಂದೆಯ ಚಿತ್ತ ಏನು ಪ್ರವಾದನೆಗಳಲ್ಲಿ ಪ್ರಕಟವಾಗಿತ್ತೋ ಪ್ರವಾದನೆಯಾಗಿ ಅದನ್ನು ನೆರವೇರಿಸುವ ವಿಧೇಯತೆಯನ್ನು ಯೇಸು ಕರ್ತನು ತನ್ನ ಈ ಮೆರವಣಿಗೆಯಲ್ಲಿ ನೆರವೇರಿಸುತ್ತಾ ಇದ್ದಾನೆ. ಆತನ ವಿಧೇಯತೆಗೋಸ್ಕರ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನು ನಂಬಿಗಸ್ತನು, ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನೋಡ್ರಿ, ಆಮೇಲೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಜಕರೀಯನ ಪ್ರವಾದನೆಯ ಗ್ರಂಥ ಅಲ್ಲಿ ನೆರವೇರಿದೆ ಎಂಬುದಾಗಿ ದೇವರ ವಾಕ್ಯ ಅದಕ್ಕೆ ಸೂಚನೆಯನ್ನು ಕೊಡ್ತದೆ. ಜಕರೀಯನ ಪ್ರವಾದನೆಯ ಗ್ರಂಥ ನೆರವೇರಿದೆ ಎಂಬುದಾಗಿ ಅಲ್ಲಿ ಸೂಚನೆಯನ್ನು ಕೊಡ್ತದೆ. ಆ ದೇವರ ವಾಕ್ಯದ ಭಾಗವನ್ನು, ಜಕರೀಯನ ಪ್ರವಾದನೆಯ ಗ್ರಂಥವನ್ನು ನಾವು ನೋಡಿಕೊಳ್ಳೋಣ. 9ನೇ ಅಧ್ಯಾಯದ 9ನೇ ವಚನ ನೆರವೇರುತ್ತಿದೆ ಎಂಬುದಾಗಿ. 9ನೇ ಅಧ್ಯಾಯದ 9ನೇ ವಚನ ನೆರವೇರ್ತಾ ಇದೆ. ಏನಂತೆ? ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗಾಯ್. ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ, ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಿದ್ದಾನೆ. ಸೊ ಇಟ್ಸ್ ಎ ನ್ಯೂಸ್ ಟು ಹೆರಾಲ್ಡ್ ಟು ಝಯನ್. ಚಿಯೋನಿಗೆ ಒಂದು ಸಂದೇಶ ಎಲ್ಲಿದೆ? ಯೆರೂಸಲೇಮ್ನಲ್ಲಿದೆ. ಅದಕ್ಕೊಂದು ಸಂದೇಶ. ಆನಂದಿಸಿ, ಹರ್ಷಧ್ವನಿಗಾಯ್, ನಿನ್ನ ಅರಸನು ನಿನ್ನನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಎಸ್ ಸ್ವಾಮಿ ಈ ರೀತಿಯಾಗಿ ಪ್ರವೇಶ ಮಾಡುವಾಗ ಅದರ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸ್ಕೊಳ್ಳೋಣ. ರೋಮಾಯರ ಆಡಳಿತದ ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಈ ಇಸ್ರೇಲರು ಒದ್ದಾಡುತ್ತಿದ್ದಾರೆ, ಕಟ್ಟಲ್ಪಟ್ಟಿದ್ದಾರೆ, ಇಕ್ಕಟ್ಟಿನಲ್ಲಿದ್ದಾರೆ. ಅವರಿಗೆ ಹೇಗಾದರೂ ಒಂದು ಸ್ವತಂತ್ರ ಬೇಕು, ಹೇಗಾದರೂ ಅವ್ರಿಗೆ ಒಂದು ಬಿಡುಗಡೆ ಬೇಕು. ಇದರ ಆಶೆ ನಿರೀಕ್ಷೆಯಲ್ಲಿರುತ್ತಾರೆ ಈ ಜನರು, ನಿರೀಕ್ಷೆಯಲ್ಲಿ. ಹೀಗೆ ಕತ್ತೆ ಮರಿ ಮೇಲೆ ಬರುತ್ತಿರುವಂಥ ಯೇಸುವನ್ನು ಒಂದು ವೇಳೆ ರೋಮಾಯರ ಸೆರೆಯಿಂದ ಬಿಡಿಸುವವನು ಈತನೇಯನೋ ಎಂಬಂತೆ ಹೋಸನ್ನ ಅಂತ ಕೂಗ್ತಾರೆ. ಹೋಸನ್ನ ಎಂದು ಕೂಗ್ತಾರೆ. ಅಂದರೆ ಗಾಡ್ ಸೇವ್ ಅಸ್ ನೌ, ಹೋಶಿಯಾನಾ, ಗಾಡ್ ಸೇವ್ ಅಸ್ ನೌ ಕೂಗ್ತಾರೆ. ಆಮೇಲೆ ಮೆರವಣಿಗೆಯ ಆ ಸಂಭ್ರಮದ ಇನ್ನೊಂದು ಸಾಲು ಕೂಡ ಇದೆ. ಮೆರವಣಿಗೆಯ ಸಂಭ್ರಮದ ಇನ್ನೊಂದು ಸಾಲು ಇದೆ. ಏನಂತ ಕೂಗ್ತಾ ಇದ್ದಾರೆ? ಆರ್ಭಟಿಸ್ತಾರಂತೆ. ದೇವರ ವಾಕ್ಯದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ. ಅವರು ಆರ್ಭಟಿಸುತ್ತಿದ್ದಾರೆ. ಏನಂತ ಆರ್ಭಟಿಸುತ್ತಿದ್ದಾರೆ? ದೇವರ ವಾಕ್ಯವನ್ನು ನಾವು ನೋಡೋಣ. 11ನೇ ಅಧ್ಯಾಯದ
9ನೇ ವಚನದಲ್ಲಿ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ನಮ್ಮ ಪಿತೃವಾದ ದಾವಿದನ ರಾಜ್ಯವು ಬರುತ್ತದೆ, ಅದಕ್ಕೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು ಎಂಬುದಾಗಿ. ಸೊ ಇವೆಲ್ಲವುಗಳು ನೆರವೇರ್ತಾ ಇದೆ, ಇವೆಲ್ಲವುಗಳು ಆ ಮೆರವಣಿಗೆಯಲ್ಲಿ ನಡೀತಾ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಇದೇ ಅರಸನ ಸುಲಕ್ಷಣಗಳನ್ನು ಜಕರಿಯನು ದಾಖಲಿಸಿದ್ದಾನೆ. ಅವರ ಲಕ್ಷಣ ಏನಂತೆ? ಈತನು ನ್ಯಾಯವಂತನು. ಇನ್ ದ ಕಿಂಗ್ಡಮ್ ಆಫ್ ಜೀಸಸ್ ಹಿ ರೂಲ್ಸ್ ವಿತ್ ಜಸ್ಟಿಸ್, ರೈಚಸ್ನೆಸ್. ಯೇಸುಸ್ವಾಮಿಯ ರಾಜ್ಯದಲ್ಲಿ ಅವನು ಹೇಗೆ ಆಳ್ತಾನೆ ಅಂದರೆ ನ್ಯಾಯವಂತನಾಗಿ, ವಿತ್ ಆಲ್ ಜಸ್ಟಿಸ್ ಗೋಯಿಂಗ್ ಟು ರೂಲ್. ಅದನ್ನು ಹೇಗೆ ಆತನ ಆಳ್ವಿಕೆಯಲ್ಲಿ ಒಳಪಟ್ಟಿರುವಂಥ ಪ್ರತಿಯೊಬ್ಬರು ಸುರಕ್ಷಿತರು. ಯು ಆರ್ ಸೇಫ್ ಆ್ಯಂಡ್ ಸೇಫ್ ಗಾರ್ಡೆಡ್. ಅಪ್ಪ, ಈ ಥರ ಆಶ್ವಾಸನೆ ಯಾರು ಕೊಡಲಿಕ್ಕೆ ಸಾಧ್ಯ? ಈ ಥರ ಆಶ್ವಾಸನೆ ಪ್ರಪಂಚದ ಯಾವ ರಾಜ, ಯಾವ ಆಡಳಿತಗಾರ, ಯಾವ ಅಧಿಪತಿ ಕೊಡಲಿಕ್ಕೆ ಸಾಧ್ಯ? ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯೇಸುವನ್ನು ರಾಜನನ್ನಾಗಿ ಸ್ವೀಕರಿಸಿದಾಗ ಈತನು ನ್ಯಾಯವಂತನಾಗಿ ನಮ್ಮ ಬಾಳಿನಲ್ಲಿ ಆಳ್ತಾನೆ. ಈತನ ಆಡಳಿತದಲ್ಲಿ ಆತನು ರಾಜನಾಗಿದ್ದಾಗ, ಕರ್ತನು ಮೆಸ್ಸಿಯನಾಗಿದ್ದಾಗ ನಾವು ಸುರಕ್ಷಿತರೇ. ನಿಶ್ಚಯವಾಗಿ ನಾವು ಸುರಕ್ಷಿತರೇ. ನಿಮ್ಮೊಂದಿಗೆ ಸೇರಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ಸುರಕ್ಷಿತರೇ. ನಮ್ಮ ಜೀವಗಳು ಕ್ರಿಸ್ತನಲ್ಲಿ ಮರೆಯಾಗಿ ಇಡಲ್ಪಟ್ಟದೆ. ನಾವು ಸುರಕ್ಷಿತರೇ. ಆಮೇಲೆ ಶಾಂತ ಗುಣವುಳ್ಳವನು. ಆತನ ರಾಜ್ಯದಲ್ಲಿ ಶಾಂತಿ ಇದೆ, ನೀತಿ ಇದೆ. ಆತನ ರಾಜ್ಯದಲ್ಲಿ ಸುರಕ್ಷತೆ ಇದೆ. ಯಾಕಂದರೆ ಯೇಸುವಿನ ಹೆಸರಿನಲ್ಲಿ ಆ ರಕ್ಷಣೆ ಇದೆ, ಯೇಸುವಿನ ಹೆಸರಿನಲ್ಲಿ ಆ ಬಿಡುಗಡೆ ಇದೆ. ನನ್ನ ಪ್ರಿಯರೇ, ಕ್ಷಮೆ ಇದೆ, ಸಮಾಧಾನ ಇದೆ, ನೀತಿ ಇದೆ, ಆನಂದ ಇದೆ. ಇದೆಲ್ಲವೂ ದೇವರ ರಾಜ್ಯದ ಸುಲಕ್ಷಣಗಳು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಮೆರವಣಿಗೆಯಲ್ಲಿ ಅಂದೇನೋ ಗುಂಪಿನ ಜನರು ಇವೆಲ್ಲವುಗಳನ್ನು ತಮಗೆ ಗೊತ್ತಿಲ್ಲದೆ ಮಾಡಿದ್ದಾರೆ. ಹಾಗಾದರೆ ಇವತ್ತು ಗೊತ್ತಿರುವವರಾದ ನಾವು ಇದನ್ನು ಹೇಗೆ ಆಚರಿಸಬೇಕು? ಪ್ರಶ್ನಿಸ್ಕೊಂಡು ಅವಲೋಕಿಸ್ಕೊಳ್ಳೋಣ. ಇದನ್ನು ಹೇಗೆ ಆಚರಿಸ್ಕೊಳ್ಬೇಕು? ಪ್ರಶ್ನಿಸ್ಕೊಂಡು ಅವಲೋಕಿಸ್ಕೊಳ್ಳೋಣ. ಮತ್ತು ಈ ದಿನ ಇದಲ್ಲ, ಅದು ಬಹಳ ಪ್ರಮುಖವಾದಂಥ ದಿನ. ಸಮಾನವಾಗಿ ಪಸ್ಕ ಹತ್ತಿರವಾಗುತ್ತಿರುವಾಗಲೇ ಕುಟುಂಬ ಏನು ಮಾಡುತ್ತೆ? ತಮ್ಮ ಕುಟುಂಬದ ಪ್ರತಿನಿಧಿಯಾಗಿ ಪಸ್ಕ ಹಬ್ಬವನ್ನು ಆರಿಸಿಕೊಳ್ಳುತ್ತೆ. ನೋಡಿ, ತಮ್ಮ ಕುಟುಂಬದ ಪ್ರತಿನಿಧಿಗಾಗಿ ಪಸ್ಕದ ಕುರಿಯನ್ನು ಯಜ್ಞವಾಗಿಸಲು ಆರಿಸಿಕೊಳ್ತಾರೆ. ದಾಟ್ ವಾಸ್ ದಿಸ್ ಡೇ. ಇದೇ ದಿವಸ ಅದು ಅಬೀಬ್ ಅಥವಾ ನಿಸಾನ್ ಎಂದು ಕರೆಯಲ್ಪಡುವ 10ನೇ ದಿವಸ ಈ ಮೆರವಣಿಗೆ ಜರುಗಿರೋದು. ಹಾಗಾದರೆ ದೇವರಿಗೆ ಲೋಕವೇ ಒಂದು ಕುಟುಂಬ. ತಂದೆಯಾದ ದೇವರಿಗೆ ಲೋಕವೆಂಬುದೇ ಆತನ ಕುಟುಂಬ. ಹಾಗಾದರೆ ಆತನ ಪಸ್ಕ ಯಾರು? ಆತನ ಪಸ್ಕದ ಕುರಿ ಯಾರು? ಆತನ ಪಸ್ಕದ ಯೇಸುಸ್ವಾಮಿ ಆತನು ಆರಿಸಿಕೊಂಡಿರುವ ಪಸ್ಕದ ಕುರಿ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನು ಅರಿಕೆ ಮಾಡ್ತಾನೆ. 29ನೇ ವಚನದಲ್ಲಿ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಹೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಕುಟುಂಬ ತಮ್ಮ ಸದಸ್ಯರ ಪಾಪ ನಿವಾರಣೆಗಾಗಿ ಪ್ರತ್ಯೇಕವಾಗಿ ಪಸ್ಕದ ಕುರಿಯನ್ನು ಆರಿಸಿಕೊಳ್ತದೆ. ಆದರೆ ಯೆಹೋವ ದೇವರು, ತಂದೆಯಾದ ದೇವರು, ಇಡೀ ಲೋಕ ತನ್ನ ಕುಟುಂಬ, ಆ ಲೋಕ ಅದರ ಪಾಪ ನಿವಾರಣೆಗಾಗಿ ಆರಿಸಿಕೊಂಡಿರುವುದು ಯೇಸುಸ್ವಾಮಿ ಎಂಬ ದೇವರ ಕುರಿಮರಿ. ಸೊ ಆ ಪಸ್ಕ ಹಬ್ಬದ ಆ ಸಂಭ್ರಮ, ಪಸ್ಕದ ಕುರಿಯ ಆಯ್ಕೆ, ಇವೆಲ್ಲವುಗಳ ಹಿನ್ನೆಲೆಯೊಂದಿಗೆ ತಂದೆಯಾದ ದೇವರು ಮೌನವಾಗಿ ತನ್ನ ಪಸ್ಕದ ಕುರಿಯನ್ನು ಯೆರೂಸಲೇಮಿನ ಮಧ್ಯದಲ್ಲಿ ಪ್ರದರ್ಶಿಸುತ್ತಾ ಸಾಗುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟು ಆಶ್ಚರ್ಯವಲ್ಲವೇ? ಯೇಸುವೇ ನಮ್ಮ ಪಸ್ಕದ ಕುರಿ ಕೊಯ್ಯಲ್ಪಟ್ಟದೆ. ಬನ್ನಿ, ಹಬ್ಬವನ್ನು ಆಚರಿಸೋಣ. ಇದು ಕೊರಿಂಥದಲ್ಲಿ ಪೌಲನ ಕೂಗು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಏನೆಲ್ಲ ಜರುಗುತ್ತೆ ಈ ಮೆರವಣಿಗೆಯಲ್ಲಿ? ನೋಡ್ರಿ, ಲೂಕನ ಸುವಾರ್ತೆಯಲ್ಲಿ ಅದರ ಇನ್ನೊಂದು ತುಣುಕನ್ನು ನಾವು ನೋಡಲಿಕ್ಕೆ ಸಾಕು. ಏನು ಜರುಗಿತ್ತು ಲೂಕನ ಸುವಾರ್ತೆಯಲ್ಲಿ? ದೇವರ ವಾಕ್ಯ ಹೀಗೆ ಹೇಳ್ತದೆ, 37ನೇ ವಚನದಲ್ಲಿ, ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ ಎಲ್ಲ ಮಹತ್ ಕಾರ್ಯಗಳ ವಿಷಯದಲ್ಲಿ. ಸೊ
ಯೇಸುವಿನ ಶಿಷ್ಯರು ಯೇಸುವಿನ ಮೂಲಕ ಜರುಗಿರುವಂಥ ಎಲ್ಲ ಮಹತ್ ಕಾರ್ಯಗಳ ವಿಷಯದಲ್ಲಿ ಆರಾಧಿಸುತ್ತಿದ್ದಾರೆ. ಈ ಮೆರವಣಿಗೆಯಲ್ಲಿ ಆರಾಧನೆ ಸಹಜ, ಸಾಮಾನ್ಯ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ನಿಮ್ಮ ಜೀವಿತಗಳಲ್ಲಿ ದೇವರ ಮಹತ್ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ಈ ದಿನ ನೀವು ಆರಾಧಿಸುವಾಗ ನೀವು ಕೂಡ ಆರ್ಭಟನೆಯ ಆರಾಧನೆಯಲ್ಲಿ ಸಾಗಿರಿ, ಆರಾಧಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ, ಆತನ ಉಪಕಾರಗಳಿಗಾಗಿ ದೇವರನ್ನು ಕೊಂಡಾಡ್ರಿ. ಸಮಂಜಸವಾದ ಮೆರವಣಿಗೆ ಆಗುತ್ತೆ. ಅಲ್ಲಿ ಕೂಡ ಅವರು ಆ ಕೂಗನ್ನು ಹೇಳ್ತಾ ಇದ್ದಾರೆ, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ. ದೇವ್ ಕ್ಲೇಮಿಂಗ್ ಇಟ್ ಈಸ್ ಅ ಕಿಂಗ್. ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕದಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಇಟ್ ವಾಸ್ ಎ ಓಪನ್, ಸಾರ್ವಜನಿಕರ ಮಧ್ಯದಲ್ಲಿ ಆರಾಧನೆ ಜರುಗುತ್ತಿದೆ. ನೋಡ್ರಿ, ಆರಾಧನೆ ಜರುಗುವಾಗ ಸೈತಾನನಿಗೆ ಭಾಳ ಕಸಿವಿಸಿ ಆಗುತ್ತೆ. ಅದರ ತುಣುಕು ಇಲ್ಲಿ ನೋಡಲಿಕ್ಕೆ ಸಾಕು. ಅದಕ್ಕೆ ಆ ಗುಂಪಿನಲ್ಲಿದ್ದಂಥ ಪರಿಸಾಯರು, ಪ್ರಿಯ ಸಹೋದರ ಸಹೋದರಿಯರೇ, ಆ ಗುಂಪಿನಲ್ಲಿದ್ದಂಥ ಪರಿಸಾಯರು ಏನು ಹೇಳ್ತಾ ಇದ್ದಾರೆ? ಕೆಲವರು ಆತನಿಗೆ ಬೋಧಕನೇ, ನೋಡ್ರಿ, ಬೇರೆಯವರು ಅರಸನಂತ ಕರೀತಾ ಇದ್ದಾರೆ, ಇಷ್ಟೆಲ್ಲ ಜಯದ ಆರ್ಭಟ ಮಾಡ್ತಾ ಇದ್ದಾರೆ. ಇವರು ಏನಂತ ಕರೀತಾ ಇದ್ದಾರೆ ಯೇಸುವನ್ನು? ಬೋಧಕನೇ, ಯುವರ್ ಅ ಟೀಚರ್, ಬೋಧಕನೇ ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಅಂದರೆ ಅವರ ಉದ್ದೇಶ ಏನು? ಆಸ್ಕ್ ದೆಮ್ ಟು ಬಿ ಕ್ವಯಟ್. ಆರಾಧನೆ ಬೇಡ, ಈ ಆರ್ಭಟನೆ ಆರಾಧನೆ ಬೇಡ, ಆಸ್ಕ್ ದೆಮ್ ಟು ಬಿ ಕ್ವಯಟ್. ಪ್ರಿಯರೇ, ನಿಮ್ಮ ಆರಾಧನೆಗೂ ಅಡ್ಡಿ ಬರಲಿಕ್ಕೆ ಸಾಕು. ಇಂಥ ಗುಂಪು ಮತ್ತು ಅದರ ಹಿಂದೆ ಅಗೋಚರವಾದ ಶಕ್ತಿಗಳಿರುತ್ತೆ. ಅದಕ್ಕೆ ಯೇಸುಸ್ವಾಮಿ ಅದಕ್ಕೆ ಒಂದು ನಿಶ್ಚಯ, ಪರ್ಮನೆಂಟ್ ಉತ್ತರ ಕೊಟ್ಟುಬಿಟ್ಟಿದ್ದಾನೆ ಅಂತೀನಿ ನಾನು. ಅದಕ್ಕೇನಂತ ಕೊಟ್ಬಿಟ್ಟಿದ್ದಾನೆ? ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು. ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು. ಪ್ರಿಯರೇ, ನೀವು ನೆನೆಸ್ರಿ, ಪರಿಸಾಯರು ದಂಡನೆಗೆ ಕಲ್ಲುಗಳನ್ನು ಉಪಯೋಗಿಸ್ತಾ ಇದ್ರು. ಒಂದು ವೇಳೆ ಆ ಕಲ್ಲುಗಳು ಅವ್ರ ಜೋಬಲ್ಲಿತ್ತು ಅಂತ ಇಟ್ಕೊಳ್ಳಿ, ಶಿಷ್ಯರು ನಿಲ್ಲಿಸಿದರೆ ಅವ್ರ ಜೋಬಲ್ಲಿರುವ ಕಲ್ಲುಗಳು ಏನು ಮಾಡ್ತಾಯಿತ್ತು? ಕೂಗಾಡಕ್ಕೆ ಶುರು ಮಾಡ್ತಾಯಿತ್ತು. ಅದು ಇನ್ನೊಂದು ಆಶ್ಚರ್ಯಕ್ಕೆ ಹೋಗ್ತಾಯಿತ್ತು. ಇನ್ನೊಂದು ಆಶ್ಚರ್ಯಕ್ಕೆ ಇರಲಿ, ಇನ್ ಎ ಲೈಟರ್ ವೇನ್ ಐ ಆಮ್ ಟೆಲಿಂಗ್ ದಿಸ್. ಬಟ್ ಕಲ್ಲುಗಳು ಕೂಡ ಸ್ಮರಣೆಯಲ್ಲಿ ದೇವರ ನೀತಿಯನ್ನು, ನಂಬಿಗಸ್ತಿಕೆಯನ್ನು ನೆನಪುಟ್ಟಿಸುವಂಥದ್ದಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಇದನ್ನು ಸಂಭ್ರಮದ ಮೆರವಣಿಗೆಯನ್ನು ನಾವು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಧ್ಯಾನಿಸಿದ್ದೇವೆ. ಈ ಮೆರವಣಿಗೆಯಲ್ಲಿ ಯಾರ್ಯಾರು ಪಾಲು ಹೊಂದಿದ್ದಾರೆ? ಶಿಷ್ಯರಿದ್ದಾರೆ, ಬಹುಮಂದಿ ಇದೆ. ಯೋಹಾನ್ ಸುವಾರ್ತೆಯಲ್ಲಿ ಭಾಳ ಇನ್ನೊಂದು ವಿಶಿಷ್ಟವಾದಂಥ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದಾರೆ. ಯೋಹಾನ್ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಕೆಲವಾರು ವಚನವನ್ನು ಓದೋಣ. ಏನಾಗಿತ್ತು? 11ನೇ ಅಧ್ಯಾಯದಲ್ಲಿ ಸತ್ತು 4 ದಿವಸವಾಗಿರುವಂಥ ಲಾಜರನು ಎಬ್ಬಿಸಲ್ಪಟ್ಟಿದ್ದಾನೆ. ಥ್ಯಾಂಕ್ಸ್ ಗಿವಿಂಗ್ ನಡೆದಿದೆ, ಅಲ್ಲಿ ತೈಲಾಭಿಷೇಕ ನಡೆದೋಗದೆ. ಮತ್ತು 9ನೇ ವಚನದಿಂದ ಓದ್ತೀನಿ. ಯಹೂದ್ಯರ ಜನಸಮೂಹವು ಆತನು ಅಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡೋದಕ್ಕಾಗಿ ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನ್ನು ಸಹ ನೋಡಬೇಕೆಂಬುದಾಗಿ ಬಂದರು. ಆದರೆ ಮಹಾಯಾಜಕರು ಲಾಜರನ್ನು ಕೊಲ್ಲಬೇಕೆಂದು ಆಲೋಚಿಸಿದರು. ನೋಡ್ರಿ, ಈ ದುಷ್ಟ ಮನಸ್ಥಿತಿಯ ಲಕ್ಷಣಗಳು. ಯಾಕಂದರೆ ಅವನ ದೆಸೆಯಿಂದ ಯಹೂದ್ಯರಲ್ಲಿ ಅನೇಕರು ಹೋಗಿ ಯೇಸುವನ್ನು ನಂಬುವವರಾಗಿದ್ದರು. ಮರು ದಿವಸ ಜಾತ್ರೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಮತ್ತೇನೆಲ್ಲ ನಡೀತಾ ಇದೆ. ಇಲ್ಲಿ ಕೂಡ ಜಕರಿಯನ ಪ್ರವಾದನೆಯಲ್ಲಿ ನೆರವೇರುವಂಥ ವಚನ ಇದೆ. ಓಕೆ, ಇದು ಆತನ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ, ಆದರೆ ಯೇಸು ತನ್ನ ಮಹಿಮೆಯ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿಯೇ ಬರ್ತದೆ ಎಂದು ಆತನಿಗೆ ಇದನ್ನೆಲ್ಲ ಮಾಡಿದ್ದೇವೆಂದು ನೆನಪು ಮಾಡಿಕೊಂಡ್ರು. ಸೊ ದ ಪ್ರೈಮರಿ ಪಾರ್ಟಿಸಿಪೆಂಟ್ ಯಾರಿರ್ಬೋದು? ಸತ್ತೋಗಿರ್ದ, ಸಮಾಧಿಯ ರುಚಿಯನ್ನು ನೋಡಿದ್ದ, 4 ದಿವಸ ಸಮಾಧಿಯಲ್ಲಿದ್ದಂಥ ಲಾಜರನ್ನು ಕೂಡ ಈ ಮೆರವಣಿಗೆಯಲ್ಲಿದ್ದಾನೆ. ಹಾಗಾದರೆ ಆ ಮೆರವಣಿಗೆ ಮೆರುಗು ಹೇಗಿರಬೇಕು ನೋಡ್ರಿ. ಮೆರವಣಿಗೆ ಮೆರುಗೆ ಹೇಗಿರಬೇಕು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಅನೇಕರಾದ ನಮ್ಮ ಜೀವನಗಳಲ್ಲಿ ವೈದ್ಯರು ಹೇಳಿದಾರಲ್ಲ, ಇನ್ನು ಇದು ಸಮಯ ಮುಗೀತು ಅಂತ ಹೇಳಿರ್ತಾರೆ. ಅಪಾಯ, ಪ್ರಾಣಾಪಾಯ ಇದೆ. ಆದರೆ ಅನೇಕರಾದ ನಿಮ್ಮಲ್ಲಿ ಅವುಗಳಿಂದ ಎದ್ದು ಬಂದಿದ್ದೀರಾ. ದೇವರು ನಿಮ್ಮನ್ನು ಶಾರೀರಿಕವಾಗಿ ಸ್ವಸ್ಥಗೊಳಿಸಿ ಶಾರೀರಿಕವಾದ ಮರಣದಿಂದ ತಪ್ಪಿಸಿದ್ದಾನೆ, ಹೌದಲ್ಲವೇ? ಇದು ಈ ಮೆರವಣಿಗೆಯಲ್ಲಿ ನಿಮ್ಮ ಸ್ವರ ಆರ್ಭಟಿಸುವಂಥದ್ದಾಗಬೇಕು. ಅರಸನಾಗಿ ಬರ್ತಾ ಇದ್ದಾನೆ,
ಪ್ರಿಯ ಸಹೋದರ ಸಹೋದರಿಯರೇ, ಒಂದೆರಡು ಪ್ರಶ್ನೆಗಳನ್ನು ಆಲೋಚನೆಗಾಗಿ ನಿಮ್ಮ ಮುಂದೆ. ಬಟ್ಟೆಗಳನ್ನು ಹಾಸಿ ಅಭಿಷಿಕ್ತನೆಂದು ಸ್ವೀಕರಿಸಿದ್ದಾರೆ. ಇವತ್ತು ನಿಮ್ಮ ಹೃದಯಗಳಲ್ಲಿ ಯೇಸುವನ್ನು ಏನೆಂದು ಸ್ವೀಕರಿಸಿದ್ದೀರಿ? ಕರ್ತನೆಂದು ಸ್ವೀಕರಿಸಿದ್ದಾರೆ, ಅರಸನೆಂದು ಸ್ವೀಕರಿಸಿದ್ದಾರೆ. ಈತನು ಶಾಂತ ಗುಣವುಳ್ಳವನು, ಈತನ ಆಡಳಿತ ನ್ಯಾಯದಿಂದ ಕೂಡಿತು. ಪ್ರಿಯರೇ, ಇವತ್ತು ನೀವು ಈತನನ್ನು ಏನೆಂದು ಸ್ವೀಕರಿಸಿದ್ದೀರಿ? ಪ್ರಶ್ನಿಸ್ಕೊಳ್ರಿ. ಮತ್ತು ಸುರಕ್ಷತೆ ಇದೆ. ಯಾವುದಾದರೂ ಭಯಗಳು ಕಾಡಿ ನಿಮ್ಮನ್ನು ಅಸುರಕ್ಷಿತರನ್ನಾಗಿ ಮಾಡುತ್ತಿದೆಯಾ? ಪ್ರಶ್ನಿಸ್ಕೊಳ್ಳೋಣ. ಈ ಭಯ ಇದೆಯಲ್ಲ, ಇಟ್ ಈಸ್ ಅನ್ರಿಯಲಿಸ್ಟಿಕ್ ಫಿಯರ್. ಅನ್ರಿಯಲಿಸ್ಟಿಕ್ ಫಿಯರ್. ಅದಕ್ಕೆ ಭಯಪಡಬೇಡ ಅಂತ ಯೇಸು ಕರ್ತನು ಆಗಾಗ ಸತ್ಯವೇದದಲ್ಲಿ ನಮ್ಮನ್ನು ಹುರಿದುಂಬಿಸುವುದಲ್ಲದೆ ನಂಬಿಕೆಯನ್ನು ವೃದ್ಧಿಸುವುದಕ್ಕೆ ನುಡಿಗಳನ್ನು ನುಡಿದಿದ್ದಾನೆ. ಆತನ ಆಡಳಿತದಲ್ಲಿ ನಮ್ಮಷ್ಟು ಸುರಕ್ಷಿತರು ಇನ್ನೊಬ್ಬರಿಲ್ಲ. ಇವತ್ತಿದನ್ನು ಖಾತ್ರಿಪಡಿಸ್ಕೊಳ್ಳೋಣ, ಖಚಿತಪಡಿಸ್ಕೊಳ್ಳೋಣ. ಈ ಮೆರವಣಿಗೆಯಲ್ಲಿ ಆರಾಧನೆ ಜರುಗಿದೆ, ನಾವು ಪಾಲ್ಗೊಳ್ಳೋಣ. ತಂದೆಯಾದ ದೇವರು ಈತನನ್ನು ಯೆರೂಸಲೇಮಿನಲ್ಲಿ ಪಸ್ಕದ ಕುರಿ ಎಂದು ಪ್ರಸ್ತಾಪಿಸುತ್ತಿದ್ದಾರೆ. ಈತನೇ ಪಸ್ಕದ ಕುರಿ. ಈತನ ರಕ್ತ ಸುರಿಸಿ ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ, ನಮ್ಮ ರಕ್ಷಣೆಯನ್ನು ನಿಶ್ಚಯಗೊಳಿಸಿದ್ದಾನೆ. ಕರ್ತನ ಆಲೋಚನೆಯಿಂದ ನಮ್ಮನ್ನು ಆಶೀರ್ವದಿಸಲಿ. ಪಾಲ್ಗೊಳ್ಳೋಣ ಈ ಮೆರವಣಿಗೆಯಲ್ಲಿ. ಕರ್ತನನ್ನು ಮಹಿಮೆ ಪಡಿಸೋಣ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ನೀನು ಪ್ರವಾದನೆಯನ್ನು ನೆರವೇರಿಸಿದಿ. ವಿಧೇಯರಾದಾಗ ಗಲಿಬಿಲಿಗಳಿಲ್ಲ ಎಂಬುದಾಗಿ ತಿಳಿಸಿದೆ. ಬಟ್ಟೆ ಹಾಸಿ ನಿನ್ನನ್ನು ಕೂರಿಸಿದಾಗ ಶಿಷ್ಯರು ತಮಗೆ ತಿಳಿಯದೆ ನಿನ್ನನ್ನು ಯೇಸು ಎಂದು, ಕರ್ತನೆಂದು, ಮೆಸ್ಸಿಯನೆಂದು, ಅರಸನೆಂದು ಸ್ವೀಕರಿಸಿರುತ್ತಾರೆ. ಜನರು ಕೂಡ ತಮ್ಮ ಬಟ್ಟೆಗಳನ್ನು ಹಾಸಿ ಗರಿಗಳನ್ನು ಹಿಡಿದು ಸಂಭ್ರಮಿಸಿದ್ದಾರೆ. ಶಿಷ್ಯರು ನೀನು ಮಾಡಿರೋ ಮಹತ್ ಕಾರ್ಯಗಳನ್ನು ಕೊಂಡಾಡಿದ್ದಾರೆ. ನೀನು ಅವರನ್ನು ಕೂಡ ಸುರಕ್ಷಿತವಾಗಿರಿಸಿದೆ. ಹೌದು, ನಿನ್ನ ರಾಜ್ಯದಲ್ಲಿ ಸುರಕ್ಷತೆ ಇದೆ. ನಿನ್ನ ರಾಜ್ಯ ನೀತಿ ಮತ್ತು ನ್ಯಾಯದಿಂದ ಆಡಳಿತ ಜರುಗುತ್ತದೆ. ಅಷ್ಟೇ ಅಲ್ಲದೆ ನಿನ್ನ ರಾಜ್ಯದಲ್ಲಿ ಸ್ವಾಮಿ ಶಾಂತಿ ಇರುತ್ತದೆ. ಇವತ್ತು ನಿನ್ನ ರಾಜ್ಯ ನಮ್ಮೆಲ್ಲರ ಮಧ್ಯದಲ್ಲಿ ಬರಲಿ. ಮೆರವಣಿಗೆ ಮಾತ್ರವಲ್ಲ, ನಿನ್ನ ಅರಸನು ಮೆಸ್ಸಿಯನೆಂದು, ಕರ್ತನೆಂದು ಸ್ವೀಕರಿಸಿ ನಾವು ಮುಂದೆ ಸಾಕುವ ಹಾಗೆ ಸಾಗಿಸು. ನಿನ್ನೆಲ್ಲ ಮಹತ್ ಕಾರ್ಯಗಳಿಗಾಗಿ, ಮಹೋಪಕಾರಗಳಿಗಾಗಿ, ಬಿಡುಗಡೆಗಳಿಗಾಗಿ, ಜಯಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತಾ ಸದಾ ನಿನ್ನ ನಾಮ ಮಹಿಮೆಗೊಳಗಾಗಲಿ. ಕೃತಜ್ಞತೆಯೊಂದಿಗೆ ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. Just as I am, thou wilt receive, wilt welcome, pardon, cleanse, relieve, because thy promise I believe, O Lamb of God, I come. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನದ ಸಂದೇಶವು ನಿಮ್ಮನ್ನು ಒಂದು ಸ್ಥಳಕ್ಕೆ ನಡೆಸಿದೆ, ಒಂದು ಹೋರಾಟದ ಸ್ಥಳ. ಪರಲೋಕಕ್ಕೂ ಭೂಮಿಗೂ ನಡುವೆ ನಡೆದಂಥ ಒಂದು ಸಂಘರ್ಷ, ಒಂದು ಸಂಭಾಷಣೆ ನೀವಲ್ಲಿ ನೋಡಿದ್ದೀರಿ. ನಮ್ಮ ಆದಿ ತಂದೆ ತಾಯಿಗಳಾದ ಆದಾಮ ಹವ್ವರು ಏದೇನ್ ತೋಟದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತಮ್ಮ ಚಿತ್ತವನ್ನು ಮಾಡುವುದಕ್ಕೆ ಅವರು ಮುಂದಡಿ ಇಟ್ಟರು. ಹೀಗಾಗಿ ಅವರು ದೇವರ ಮಹಿಮೆಯನ್ನು ಕಳಕೊಂಡರು, ಪಾಪಕ್ಕೆ ಗುಲಾಮರಾದರು, ಸೈತಾನನಿಗೆ ಅಡಿಯಾಳಾದರು.
ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವಕುಮಾರನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಗೆತ್ಸೇಮನೆ ತೋಟದಲ್ಲಿ ತನ್ನ ಚಿತ್ತವನ್ನು ತನ್ನ ತಂದೆಗೆ ಸಮರ್ಪಿಸುವುದರ ಮೂಲಕ ಆತನು ಆದಾಮ್ ಹವ್ವರು ಎಲ್ಲಿ ಬಿದ್ದರೋ ಅಲ್ಲಿ ಎರಡನೇ ಆದಾಮನಾಗಿ ಎದ್ದು ನಿಂತನು. ಹೋರಾಟದಲ್ಲಿ ಗೆದ್ದನು. ಸೈತಾನನು ಅವನನ್ನು ಅನರ್ಹಗೊಳಿಸುವುದಕ್ಕೆ ಬಂದಾಗ್ಯೂ ನಮ್ಮ ಸ್ವಾಮಿಯು ವಿಧೇಯತೆಯ ಮೂಲಕ ಸೈತಾನನನ್ನು ಸೋಲಿಸಿದ. ತಂದೆಯ ಚಿತ್ತಕ್ಕೆ ಒಳಪಡುವುದರ ಮೂಲಕ ತಂದೆಗೆ ಪ್ರಿಯ ಕುಮಾರನಾದನು. ಎಂಥ ಅದ್ಭುತವಾದ ಸಂದೇಶ! ಯಾವುದೇ ಯುದ್ಧ ಅದು ದೈಹಿಕವಾಗಿ ಯುದ್ಧ ಮಾಡುವುದಕ್ಕೆ ಮೊದಲು ಮಾನಸಿಕವಾಗಿ ನಾವು ಆ ಯುದ್ಧದಲ್ಲಿ ಗೆದ್ದವರಾಗಿರಬೇಕು. ಅದನ್ನು ಗೆತ್ಸೇಮನೆ ನಮಗೆ ಇವತ್ತು ಕಲಿಸಿಕೊಟ್ಟಿದೆ. ಈ ವಾರವೆಲ್ಲ ನೀವು ಇದನ್ನು ಧ್ಯಾನ ಮಾಡಿರಿ. ಯೇಸು ಸ್ವಾಮಿ ಹಾಕಿಕೊಟ್ಟ ಮಾದರಿಯನ್ನು ಅನುಸರಿಸಿರಿ. ನಿಮ್ಮ ಹೋರಾಟಗಳಲ್ಲಿ ನಿಮ್ಮ ಚಿತ್ತವನ್ನು ತಂದೆಗೆ ಒಳಪಡಿಸಿರಿ. ಆಗ ಜಯ ನಿಶ್ಚಯ. ಕೂಟದ ಅಂತ್ಯಕ್ಕೆ ಬಂದಿದ್ದೇವೆ. ಸಭಾಪಾಲಕರು ಪ್ರಾರ್ಥನೆಯೊಂದಿಗೆ ನಮ್ಮನ್ನು ನಡೆಸಲಿಕ್ಕಿದ್ದಾರೆ, ಅಂತ್ಯಾಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ. ನಾವು ತಲೆ ಬಾಗೋಣ, ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀನು ನಿನ್ನ ವಾಕ್ಯಗಳನ್ನು ನಮ್ಮ ಮಧ್ಯದಲ್ಲಿ ನಮ್ಮ ಭಾಷೆಯಲ್ಲಿ ಇಟ್ಟಿಯಲ್ಲ, ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಆದಿಯಲ್ಲಿ ಅದು ಬರೀ ಇಬ್ರಿಯ, ಗ್ರೀಕ್ ಮತ್ತು ಅರಮೇಕ್ ಭಾಷೆಗಳಲ್ಲಿ ಕರ್ತನೆ ಅದು ಬರೆಯಲ್ಪಟ್ಟಿತ್ತು. ಆದರೆ ಇವತ್ತು ನಮಗೆ ಅರ್ಥ ಆಗುವಂತೆ, ಪ್ರಪಂಚದಾದ್ಯಂತ ನಿನ್ನ ವಾಕ್ಯ ಹರಡುವಂತೆ ಕರ್ತನೆ ಇವತ್ತು ಸಾವಿರಾರು ಭಾಷೆಗಳಲ್ಲಿ ಅದರ ತರ್ಜುಮೆಯಾಗಿ ವಿತರಣೆ ಆಗಿ ಓದ್ತಿದ್ದಾರೆ. ನಿನ್ನನ್ನು ಕಂಡುಕೊಳ್ಳುವ ಕೃಪೆಗೆ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರಿಸ್ತೇವೆ ಕರ್ತ. ಇವತ್ತು ನಾವು ನೋಡಿದಂತೆ ಗೆತ್ಸೇಮನೆಯ ಒಂದು ಅನುಭವ, ಅದು ಜಯಪ್ರದವಾಗಿರುವಂಥ ಒಂದು ವಿಷಯ ಕರ್ತನೆ, ಜಯವನ್ನು ಸಾರಿರುವಂಥ ಒಂದು ವಿಷಯ ಕರ್ತನೆ. ಇದಕ್ಕಾಗಿ ಸ್ತೋತ್ರ. ಸೈತಾನನು ಅನೇಕ ಪ್ರಯತ್ನ ಪಟ್ಟಿರಬಹುದು, ಆದರೆ ಯೇಸುವೆ ನೀನು ನಿನ್ನ ಚಿತ್ತವನ್ನು ನಿನ್ನ ತಂದೆಗೆ ಒಪ್ಪಿಸಿ, ತಂದೆಯಾದ ದೇವರಿಗೆ ಒಪ್ಪಿಸಿ ನೀನು ಗೆದ್ದು ಬಂದಿದ್ದೀಯಲ್ಲ, ಇದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮ ಗೆತ್ಸೇಮನೆಗಳಿಗೆ ಉತ್ತರ ಕೊಟ್ಟಿದ್ದೀ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸಿ ಕೇಳಿರುವಂಥ ನೋಡಿರುವಂಥ ಪ್ರತಿಯೊಂದು ಸಹೋದರ ಸಹೋದರಿಗಾಗಿ, ಮಕ್ಕಳಿಗಾಗಿ ಎಲ್ಲರಿಗಾನ ಬೇಡಿಕೊಳ್ಳುತ್ತೇನೆ. ಎಲ್ಲರೂ ನಿನ್ನ ಆಶೀರ್ವದಿಸಿ ನಡೆಸು, ಬಲಪಡಿಸು. ನಿನ್ನ ವಾಕ್ಯವನ್ನು ಈ ದಿನಗಳಲ್ಲಿ ಕರ್ತೇನೆ ನಾನು ಧ್ಯಾನ ಮಾಡುವಂತೆ, ಕ್ರೂಜೆ ಧ್ಯಾನ ಮಾಡುವಂತೆ ನೀನು ಪ್ರೇರೇಪಿಸಿ ನಡೆಸು, ಬಲಪಡಿಸು. ಈಗಿನ ಸಮಯ ಮಾತ್ರ ಅಲ್ಲ ಕರ್ತನೆ, ಇದು ಒಂದು ವಿಂಡೋ ಥರ, ಇಷ್ಟು ದಿನಗಳು ಮಾತ್ರ ಅಲ್ಲ. ನಾವು ಸದಾ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಾ, ನಿನ್ನ ಧ್ಯಾನವನ್ನು, ನಿನ್ನ ಒಂದು ಧ್ಯಾನದಲ್ಲಿ ಕರ್ತನೆ ನಿನ್ನ ಶ್ರಮೆಯನ್ನು ಆಲೋಚನೆ ಮಾಡುತ್ತಾ ಮುಂದೆ ಹೋಗುವಂಥ ಸಹಾಯ ಕೊಟ್ಟು ನಡೆಸು. ಪ್ರಾರ್ಥನೆ ಕೇಳಿಬಿಟ್ಟಿದ್ದೀನಿ, ನಾಮಕ್ಕೆ ಸ್ತೋತ್ರ, ಮಹಿಮೆ ನಿನಗುಂಟಾಗಲಿ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ ನಮ್ಮ ತಂದೆ, ಆಮೆನ್. ಅಂತ್ಯ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು, ಅಂದರೆ ಗೆತ್ಸೇಮನೆ ತೋಟಕ್ಕೆ ಹೋಗಿ ಗೆದ್ದು ಬಂದಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ವಿಶೇಷವಾದ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಸಹಾಯ, ಆತನ ಇರುವಿಕೆ, ವೀಕ್ಷಿಸಿರುವಂಥ ಒಂದೊಂದು ಸಹೋದರ ಸಹೋದರಿ ಮಕ್ಕಳ ಸಂಗಡ, ಒಂದೊಂದು ಕುಟುಂಬದ ಸಂಗಡ, ಒಂದೊಂದು ಸಭೆಯ ಸಂಗಡ, ಕ್ರಿಸ್ತನ ಸಮುದಾಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.